ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂದರೆ ಅಂತ ಏನು ಸ್ಪೆಷಲ್ ಇಲ್ಲ. ನನ್ನ ಮಗಳ ಜೊತೆ ಡೈಲಿ ಹೇಗಿರುತ್ತೆ, ಫುಲ್ ಡೇ ಹೇಗಿರುತ್ತೆ ಈವ್ನಿಂಗ್ವರೆಗೂ ಅಂತ ತೋರಿಸ್ತೀನಿ. ಹಾಗೆ ಇವತ್ತು ಉಪ್ಪಿನ ದೀಪನೂ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ಬರೀ ಕುಬೇರ ದೀಪ ಹಚ್ತಾ ಇದ್ದೆ ಅಷ್ಟೇ. ಈಗ ಉಪ್ಪಿನ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದರಿಂದ ಏನು ಯೂಸ್ ಆಗಿದೆ ಅಂತಲೇ ಹೇಳ್ತೀನಿ. ಎತ್ತಿಕೆಲ್ಲ ಬಟ್ಟೆ ಎತ್ತಿಕೆಲ್ಲ ಎತ್ತಿಕೋ, ಅಲ್ಲಿಗೆಕೋ, ಸೋಫಾ ಮೇಲೆ ಆಡು, ಹಾಕು, ಸೋಫಾ ಮೇಲೆ ಹಾಕು, ಹಾಕಮ್ಮ, ಹಾಕು, ಪ್ಯಾಂಪರ್ಸ್ ಎತ್ತಿಕೋ. ಯಾರ್ದಿದು ಪ್ಯಾಂಪರ್ಸು? ಟೋಪಿಯಲ್ಲಿ ಎಲ್ಲಿಕ ಟೋಪಿ ಎತ್ಕೋ, ಟೋಪಿ ಎಲ್ಲಿಕ ಟೋಪಿ ಹಾಕೋಗಲಿ, ಹಾಕೋಗು. ಅಲ್ಲೇಕು ಹೋಯ್. ಹಾಯ್ ಹಾಲ ಹಾಯ್ ಸೆಕೆಂಡ್ ಐಫೈ ಮಾ ಐಫೈ ಬಿಂದು ಎಲ್ಲಮ್ಮ, ಬಿಂದು ಎಲ್ಲಮ್ಮ. ಋತ್ವಿಯಲ್ಲಿ ಋತ್ವಿಕ ಅಮ್ಮ, ಓಯ್ ಋತ್ವಿಕಾ ಎಲ್ಲಿ ಓದ್ನಾ? ಬಿಂದು ಅಕ್ಕ ಬೂ, ಬಿಂದು ಎಲ್ಲಮ್ಮ ಮಾ ಬೂ. ಋತ್ವಿಕಾ ಬೂ ಓದ್ನಾ? ತಾತ ಬೇಕಾ ಅಜ್ಜಿ ಮಾ ಯಾಕಮ್ಮ ಆಲ್ರೆಡಿ 10:30 ಆಗಿತ್ತು ಅನ್ಸುತ್ತೆ. ಹಾಗಾಗಿ ಅವಳಿಗೆ ಸರಿ ಮಾಡಿದೆ. 1 ವರ್ಷ 3 ತಿಂಗಳು ಇನ್ನೂ ಸರಿ ತಿಂತಿದ್ದಾಳೆ. ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ಅದು ಪೌಡರ್ ಇನ್ನೂ ಇದೆಯಲ್ಲ, ರಾಗಿ ಹಿಟ್ಟು ಇನ್ನೂ ಇದೆ. ಹಾಗಾಗಿ ಅದಕ್ಕೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಮನೆಯಲ್ಲಿ ಸ್ವಲ್ಪ ಕಾಳುಗಳೆಲ್ಲ ಹಾಕಿ ಮಾಡಿರೋದ್ರಿಂದ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ತಿನ್ನಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಫೋನ್ ನೋಡೋದಾಗಲಿ ಮತ್ತು ಟಿ ವಿಗಳನ್ನ ನೋಡ್ಕೊಳೋದಾಗಲಿ ಆ ಥರ ಎಲ್ಲ ಊಟ ಕೊಡೋದನ್ನ ರೂಢಿ ಮಾಡಿಬಿಡಿ. ಸ್ವಲ್ಪ ಕಷ್ಟ ಆದ್ರೂ ಸ್ವಲ್ಪ ಈ ಥರ ಓಡಾಡ್ಕೊಂಡಾಗಿರ್ಬೋದು, ಮಾತಾಡ್ಸ್ಕೊಂಡು ತಿನ್ನಿಸೋದ್ರಿಂದ ತುಂಬ ಮಕ್ಕಳು ಇನ್ನೂ ಆ್ಯಕ್ಟಿವ್ ಆಗ್ತಾರೆ. ಈ ಫೋನ್ಗಳಿಗೆ ಅಡಿಕ್ಟ್ ಆಗೋದು, ಟಿ ವಿಗಳಿಗೆ ಅಡಿಕ್ಟ್ ಆಗೋದಾದರೆ ತುಂಬ ಕಷ್ಟ. ಮತ್ತು ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ, ಮತ್ತು ಸ್ವಲ್ಪ ಬುದ್ಧಿ ಬೆಳೆಯೋದು ಸಹ ಕಮ್ಮಿ ಆಗುತ್ತೆ. ಮಂಕಾಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೊಡಲಿಲ್ಲ ಅಂದರೆ ಈ ಥರ ಎಲ್ಲ ಆಗುತ್ತೆ. ಆಲ್ಮೋಸ್ಟು ನಾನು ಕೊಡೋದೇ ಇಲ್ಲ. ಅವಳು ಫೋನ್ ಕೊಟ್ಟರು ಬಿಸಾಕ್ತಾಳೆ. ಈ ಥರ ಓಡಾಡ್ಕೊಂಡು ತಿಂತಾಳೆ. ಈ ಪಕ್ಕದ ಮನೆಗೆ ಬಂದಿದ್ದಾಳೆ, ಅಲ್ಲೇ ಓಡಾಡ್ಕೊಂಡು ತಿಂತಾಳೆ. ಈ ಥರ ಮಕ್ಕಳಿಗೆ ಯಾವಾಗಲೂ ಊಟ ಮಾಡಿಸೋದನ್ನೆಲ್ಲ ರೂಢಿ ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆಯದು. ಅವರೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಯಾವಾಗಲೂ ಮಾತಾಡಿಸ್ತಾ ಊಟ ಮಾಡಿಸ್ತಾ ಇದ್ದರೆ ಆ್ಯಕ್ಟಿವ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಮಾತಾಡೋದಕ್ಕೂ ಸಹ ತುಂಬ ಬೇಗ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಹೋಗಬೇಕಾದ್ರೆ ಅಥವಾ ಈಗ ಈ ಥರ ಸ್ಟೆಪ್ಗಳನ್ನೆಲ್ಲ ಹತ್ತಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡ್ರೆ ಆಯಿತು. ಇದರಲ್ಲೂ ಸಹ ಅಷ್ಟೇ, ಹತ್ತೋದ್ರಿಂದ ಇಳಿಯೋದ್ರಿಂದ ತುಂಬ ಆ್ಯಕ್ಟಿವ್ ಆಗ್ತಾರೆ ಮಕ್ಕಳು. ನೋಡಿ, ಫುಲ್ಲು ತಿಂದು ಅಲ್ಲೋಗಿ ಸ್ವಲ್ಪ ಆಟ ಆಡ್ಸೋಕ್ಕೆ ಬಿಟ್ಟಿದ್ದಷ್ಟೇ, ಇನ್ನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಏಕೆಂದರೆ ಇಲ್ಲಿ ಮಕ್ಕಳೆಲ್ಲ ಇಲ್ಲ. ನಾವು ಮುಂಚೆ ಮಾಡಿರೋ ಹತ್ರ ಮಕ್ಕಳೆಲ್ಲ ಇದ್ದರು, ಹಾಗಾಗಿ ಇಲ್ಲೆಲ್ಲೂ ಆ ಥರ ಕರ್ಕೊಂಡು ಹೋಗೋಕ್ಕಾಗಲ್ಲ, ಮನೆಯಲ್ಲೇ ಓಡಾಡ್ತಾಳೆ. ಈಗ ನೋಡಿ, ಫುಲ್ಲು ತಿಂದು ಖಾಲಿ ಮಾಡಿದ್ದಾಳೆ ಅವಳೇನೆ. ಚೆನ್ನಾಗಿತ್ತ ಅಂದರೆ ಚೆನ್ನಾಗಿತ್ತು ಅಂತ ಹೇಳ್ತಾಳೆ. ನಾವೆಷ್ಟು ಮಕ್ಕಳನ್ನ ಫ್ರೀ ಆಗಿಬಿಟ್ಟು ನಮ್ಮ ಜೊತೆ ನಾವು ಎಷ್ಟು ಆ್ಯಕ್ಟಿವ್ ಆಗೋದಕ್ಕೋ ಬೆರೆಯೋದಕ್ಕೆ ಬಿಡ್ತೀವೋ ಅಷ್ಟು ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅಂತಲೇ ಹೇಳ್ಬೋದು. ಇನ್ನು ಊಟ ಮಾಡಿ ಸ್ವಲ್ಪ ಸರಿ ತಿಂದ್ಬಿಟ್ಟು ಮಲ್ಕೊಂಡ್ಳು ಅವಳು. ಸ್ವಲ್ಪ ಹಸ್ಬೆಂಡ್ ನೈಟ್ ಡ್ಯೂಟಿಗೆ ಹೋಗಿದ್ರು, ಅವರು ಮಲಗಿದ್ರು. ಇನ್ನು ನನ್ನ ಕೆಲಸ ಎಲ್ಲ ಆಯಿತು. ಈಗ ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ. ಆಲ್ರೆಡಿ ನಾನು ತಿಂಡಿ ಮಾಡೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು ಅಂದ್ಕೊತೀನಿ. ಈ ಥರ ನೋಡಿ, ನಾನು ಪೂಜೆ ಮಾಡ್ತಿದ್ರೆ ಅವಳೇನು ಹೊಡೆಯಲ್ಲ ಅಂತ ಹೇಳಿ ಎಲ್ಲ ಕಿತ್ತಾಕೋದಾಗಿರ್ಬೋದು,
ಬಟ್ಟೆಗಳನ್ನ ಕಿತ್ತಾಕೋದು, ಪ್ಯಾಂಪರ್ಸ್ನ ಎತ್ಕೊಂಬಂದು ಹಾಕೋದು, ಈ ಥರ ಎಲ್ಲ ಜಾಸ್ತಿ ಮಾಡ್ತಾಳೆ. ಹಾಗೆ ನಾನು ಚಪಾತಿ ಮಾಡಿದ್ನಲ್ಲ, ಚಪಾತಿ ಅಲ್ಲ, ಪರೋಟ. ನಿನ್ನೆ ಹೂವು ತೊಗೊಂಬಂದಿದ್ದು ಮುಟ್ಕೊಳಕ್ಕಾಗಿಲ್ಲ. ಇವತ್ತು ತಲೆಗೆ ಎಣ್ಣೆ ಹಾಕ್ಕೊಂಡು ಗೋಚ್ಕೊಂಡು ಮುಟ್ಕೊಬೇಕು. ಇವತ್ತು ನೆಕ್ಸ್ಟ್ ತಲೆಗೆ ಗೊಚ್ಕೊಳೋಣ ಅಂತ ಬಂದೆ. ಆಲ್ರೆಡಿ ಇಬ್ಬರು ಮುದ್ದೆ ಮುಗಿಸಿ ಎದ್ದಿದ್ರು. ಆಲ್ರೆಡಿ ಒಂದು 4 o'clock ಆಗಿತ್ತು ಅನ್ಕೊತೀನಿ ಟೈಮು. 4 o'clock 5 ಒಳಗಡೆ ಆಗಿತ್ತು ಅನ್ಕೊತೀನಿ. ನೆಕ್ಸ್ಟು ಈ ಥರ ನೋಡಿ ಫುಲ್ಲು ಮಾರ್ನಿಂಗ್ ಎಣ್ಣೆ ಹಾಕಿ ಹಾಗೆ ಬಿಟ್ಟಿದ್ದೆ ಸ್ನಾನ ಮಾಡಿದ ತಕ್ಷಣ. ಈಗ ನೀಟಾಗಿ ಈ ಥರ ನೋಡಿ ದೊಡ್ಡ ಕೂಮಲಿ ಸ್ವಲ್ಪ ದೊಡ್ಡಗಿರೋ ಬಾಚಣಿಗೆ ತೊಗೊಂಡು ನೀಟಾಗಿ ಗೋಚ್ಕೊಂಡ್ರೆ ಅಷ್ಟು ಕೂದಲೆಲ್ಲ ಬರೋದಿಲ್ಲ. ಸಿಕ್ಕೆಲ್ಲ ಬೇಗ ಬಂದುಬಿಡುತ್ತೆ. ನನ್ನಂತೂ ತುಂಬ ಬೇಗ ಸಿಕ್ಕಾಗುತ್ತೆ. 1-2 ಡೇಸಿಂದ ಬರೀ ಸ್ನಾನನೇ ಮಾಡ್ತಾ ಇದ್ದೆ. ಹಾಗಾಗಿ ಇವತ್ತು ಎಣ್ಣೆ ಹಾಕಿದ್ರೆ ಸ್ವಲ್ಪ ತಲೆಗೂ ರಿಲೀಫ್ ಆಗುತ್ತೆ, ಕೂದಲಿಗೂ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಅದಕ್ಕೆ ಬೆಳೆಯೋದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಕೂದಲು ಬೆಳೆಯೋದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ವೀಕಲ್ಲಿ 1-2 ಟೈಮ್ಸ್ ಆದ್ರೂ ಅಟ್ಲೀಸ್ಟು ಇನ್ನು ಮಾರ್ನಿಂಗ್ ಸ್ನಾನ ಮಾಡ್ತೀವಿ ಅನ್ಬೇಕಾದ್ರು ಅಟ್ಲೀಸ್ಟ್ ನೈಟ್ ಅಪ್ಲೈ ಮಾಡಿದ್ರು ಸಾಕು. ಆಯಿಲು ಎಷ್ಟೋ ರಿಲೀಫ್ ಅನಿಸುತ್ತೆ. ಈ ಕೂದಲು ಒಣಗೋದು ಅಥವಾ ಒಂಥರ ಕೂದಲು ಹಾರಾಡೋದು ಗಾಳಿಗೆ, ಅದೆಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ವಾರಕ್ಕೆ 1-2-3 ಸಾರಿನಾದ್ರೂ ಸಹ ಆಯಿಲ್ ಹಚ್ಚೋದು ಬೆಟರ್ ಅಂತ ಹೇಳ್ಬೋದು. ಇನ್ನು ಏನೋ ಕಾಲ ಮೇಲೆ ಎತ್ತಾಕಿದ್ದಾಳೆ, ಅದನ್ನ ತೋರಿಸ್ತಾ ಇದ್ದಾರೆ ಹಸ್ಬೆಂಡು. ಅಂದರೆ ಅವರು ಮಧ್ಯಾಹ್ನ ಮಲ್ಕೊಂಡಿದ್ರು, ಈಗ ಎದ್ದಿದ್ದಾರೆ. ಈಗ ಎದ್ದು ಊಟ ಮಾಡ್ತಿದ್ದಾರೆ. ಅಡುಗೆ ಆಲ್ರೆಡಿ ರೆಡಿ ಮಾಡಿದ್ದೆ ನಾನು. ಅವ್ರು ಎದ್ದೇಳೋಕೆ ಮುಂಚೆನೇ ಬಿಸಿದು ಏನಾದರೂ ತಿನ್ನಲಿ ಅಂತ ರೆಡಿ ಮಾಡಿಟ್ಟಿರ್ತೀನಿ. ಮಾರ್ನಿಂಗ್ ಬಂದಿದ್ದ ತಕ್ಷಣವೇ ತಿಂಡಿ ಮಾಡಿ ಬಿಸಿದು ಕೊಟ್ಬಿಡ್ತೀನಿ. ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಮಧ್ಯಾಹ್ನ ಎದ್ದೇಳ್ತಾರೆ ಸ್ವಲ್ಪ ಲೇಟಾಗಿ. ನೈಟ್ ಡ್ಯೂಟಿ ಇದ್ದರೆ ಈ ಥರ ಮಾಡ್ಕೊತೀವಿ. ಇಬ್ಬರು ಜೊತೆಗೆ ಕೆಲಸ ಮಾಡ್ಕೊಬಿಡ್ತೀವಿ. ಮನೆಯದೆಲ್ಲ ನೈಟ್ ಡ್ಯೂಟಿ ಇದ್ದರೆ ನಮ್ಮ ಜೊತೆನೇ ಕೆಲಸ ಮಾಡಿಬಿಡ್ತಾರೆ, ಮಗು ಇರುತ್ತೆ ಅಂತ. ಆದಷ್ಟು ನೈಟ್ ಹೊತ್ತು ಮಲ್ಕೊಬೇಕಾದ್ರೆ ಅಥವಾ ಈ ಗಾಳಿಗಳಿಗೆಲ್ಲ ಓಡಾಡಬೇಕಾದ್ರೆ ಕೂದಲನ್ನ ಆದಷ್ಟು ಎಣ್ಕೊಂಡು ಫುಲ್ಲು ಲಾಸ್ಟ್ವರೆಗೂ ಎಣ್ಕೊಂಡು ಲಾಸ್ಟಲ್ಲಿ ಒಂದು ರಿಬ್ಬನ್ ಹಾಕ್ಕೊಂಡ್ರೆ ತುಂಬ ಬೆಟರು. ಕೂದಲುಗಳು ಹಾಳಾಗೋದಿಲ್ಲ ಮತ್ತು ಬೆಳೆಯೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಮಗೆ ಮೇಂಟೈನ್ ಮಾಡೋದು ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವಾಗಾದರೂ ಅಪರೂಪಕ್ಕೆ ಬಿಟ್ಕೊಂಡ್ರೆ ಆಯಿತು, ಇನ್ನು ಯಾವಾಗಲೂ ಬಿಡೋದಿಲ್ಲ. ಅದೆಲ್ಲ ಕೂದಲು ಬೆಳೆಯೋದಕ್ಕೆ ಅಷ್ಟು ಏನು ಹೆಲ್ಪ್ ಮಾಡೋದಿಲ್ಲ. ಅದೇ ಥರ ಮೇಂಟೈನ್ ಮಾಡಬೇಕಾಗತ್ತೆ. ಬಟ್ ಈ ಪಾರ್ಲರ್ಗೆ ಹೋಗೋದು, ಈ ಸ್ಮೂತ್ಲಿಂಗ್ ಮಾಡಿಸೋದಾಗಿರ್ಬೋದು, ಸ್ಟ್ರೈಟ್ಲಿಂಗ್ ಮಾಡಿಸೋದಾಗಿರ್ಬೋದು, ಮಸಾಜ್ ಮಾಡಿಸೋದಾಗಿರ್ಬೋದು, ಅಂಥವ್ರಿಗೆ ಹೇಗೆ ಇರುತ್ತೋ ಗೊತ್ತಿಲ್ಲ. ಬಟ್ ನಾವೆಲ್ಲ ಪಾರ್ಲರ್ಗಂತೂ ನಾನು ಒಂದು ಸರಿನೂ ನನ್ನ ಕೂದಲಿಗೇನು ನಾನು ಕಟ್ ಮಾಡಿಸಿಲ್ಲ, ಏನಿಲ್ಲ. ಏನಿದ್ರು ನಾನೇ ಕಟ್ ಮಾಡ್ಕೊತೀನಿಲ್ಲ ಅಂದರೆ ನಮ್ಮ ಅಕ್ಕ ಕಟ್ ಮಾಡ್ತಾಳೆ ಅಷ್ಟೇ. ಈ ಥರ ನಾನು ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ. ಬಟ್ ನನಗೆ ಒಂದು ಸರಿ ಪಾರ್ಲರಲ್ಲಿ ಕಟ್ ಮಾಡಿಸಿದ್ದೆ. ನನಗೆ ಕೂದಲು ಬೆಳೀಲಿಲ್ಲ, ಜಾಸ್ತಿ ಹೇರ್ ಫಾಲ್ ಸ್ಟಾರ್ಟ್ ಆಯಿತು. ಆವಾಗಲೇ ಚಿಕ್ಕ ವಯಸ್ಸಿಂದನೇ ನಾನು ಬಿಟ್ಬಿಟ್ಟೆ. ಇನ್ನು ನಾನು ಹಾಗೆಯೇ ಮುಖ ತೊಳ್ಕೊಂಡು ಹಣೆಗೆ ಇಟ್ಕೊಂಡು ಸ್ನಾನ ಮಾಡಿದ್ದೆ. ಈಗ ಮುಖ ತೊಳ್ಕೊಳಗೆ ಇಟ್ಕೊಂಡು ದೀಪ ಹಚ್ಚೋಣ ಅಂತ ಹೇಳಿ ಈಗ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಸ್ವಲ್ಪ ಫ್ರೂಟ್ಸು ಮತ್ತು ಸೊಪ್ಪು ಇರಲಿಲ್ಲ, ತೊಗೊಂಬರ್ಬೇಕಾಗಿತ್ತು. ಹಾಗಾಗಿ ರೆಡಿ ಆಗ್ತಾ ಇದೆ. ಯೂಶಲಿ ಏನಾದ್ರೂ ಪೂಜೆ ಗೀಜೆ ಇಲ್ಲ ಅಂದರೆ ಎಣ್ಣೆ ಹಾಕ್ಬಿಟ್ಟು ಈ ಥರ ತಲೆಗೆ ಹಚ್ಬಿಡ್ತೀನಿ. ಹೂವು ಇತ್ತಲ್ಲ ಇವತ್ತು ಮುಟ್ಕೊಳ್ಳೋಣ ಅಂತ ಹೇಳಿ ಹೊರಗಡೆ ಹೋಗೋದಕ್ಕೆ ರೆಡಿ ಆದು. ಇನ್ನೇನು ಹಸ್ಬೆಂಡ್ ಪಾಪು ಎತ್ಕೊಂಡು ಮುಂದೆ ಹೋದರು, ಹಾಗೆ ನಾವು ಹಿಂದೆ ಹೋದು. ಇವಂದರೆ ಸಂಜೆ ಆಗಿತ್ತಲ್ಲ, ಹಾಗೆ ಒಂದು ರೌಂಡ್ ಹುಡ್ಕೊಂಬರೋಣ ಅಂತ ಹೇಳಿ ಹೋದು. ನಮಗೋಸ್ಕರ ಅಲ್ಲ ಅಂದರೂ ಪಾಪುಗೋಸ್ಕರನಾದರೂ ಹೋಗ್ತೀವಿ. ಯಾಕಂದರೆ ಅವಳನ್ನ ಮನೆಯಿಂದ ಹೊರಗಡೆ ಜಾಸ್ತಿ ಬಿಡೋದಕ್ಕೂ ಅಲ್ಲೆಲ್ಲ ಜಾಗ ಇಲ್ಲ. ಹಾಗಾಗಿ ಯಾವಾಗಾದ್ರೂ ಹಿಂಗೆ ಸ್ವಲ್ಪ ಫ್ರೀ ಆಗಿದ್ದರೆ ಒಂದು ರೌಂಡ್ ಹೋಗಿ ಬರೋದಾಗಿರ್ಬೋದು, ಅಥವಾ ಹೊರಗಡೆ ಚಾಟ್ಸ್ ತಿನ್ಕೊಂಬರೋದಾಗಿರ್ಬೋದು. ಈ ಥರ ಎಲ್ಲ ಪಾಪುಗೋಸ್ಕರನಾದ್ರೂ ಮಾಡ್ತೀವಿ. ಯಾಕಂದರೆ ಅವ್ಳಿಗೂ ಮೈಂಡ್ ಫ್ರೆಶ್ ಆಗಿರಬೇಕು. ಅವಳು ಸ್ವಲ್ಪ ಅವ್ರ ಅಪ್ಪನ ಜೊತೆ ಇದೆ, ಸ್ವಲ್ಪ ಎಂಜಾಯ್ ಜಾಸ್ತಿ ಮಾಡ್ತಾಳೆ. ಅವ್ರ ಜೊತೆ ಜಾಸ್ತಿ ಆಟ ಆಡ್ತಾಳೆ, ತೀಟೆ ಮಾಡೋದೆಲ್ಲ ಜಾಸ್ತಿ ಮಾಡ್ತಾಳೆ. ಹಾಗಾಗಿ ಅವರಪ್ಪ ಯಾವಾಗಲೂ ಅಷ್ಟೇ ಈ ಥರ ಯಾವಾಗಾದ್ರೂ ಫ್ರೀ ಇದ್ದರೆ ಒಂದು ರೌಂಡ್ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ನಾನು ಬಂದಿಲ್ಲ ಅಂದ್ರೂ ಅವರಿಬ್ಬರಾದ್ರೂ ಹೋಗಿ ಸ್ವಲ್ಪ ಸೊಪ್ಪು ತೊಗೊಂಬರ್ಬೇಕಿತ್ತು. ಸೊಪ್ಪನ್ನಾಗಿರ್ಬೋದು, ತೆಂಗಿನಕಾಯಿ ಎಲ್ಲವೂ ಎಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ದು. ಎಲ್ಲನೂ ಸಿಕ್ತು, ಫ್ರೆಶ್ಶಾಗಿ ಸಿಕ್ತು ಸೊಪ್ಪಂತೂ. ಹಾಗೆ ತೊಗೊಂಡು ಬಂದು. ಹೂವು ಅಂತೂ ಸಿಕ್ಕಾಪಟ್ಟೆ ರೇಟು. ಸೊಪ್ಪು ಅಷ್ಟೇ 30 ರೂಪಾಯಿ ಕಟ್ಟು, 20 ರೂಪಾಯಿ ಕಟ್ಟು, ಈ ಥರ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.